ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ರಾಹುಲ್ ಗಾಂಧಿ ಪಾಲಿಗೆ ಮಣಿಶಂಕರ್ ಅಯ್ಯರ್ ಬಿಸಿ ತುಪ್ಪ ಆಗ್ತಾ ಇದ್ದಾರೆ. ಕೇರಳದಲ್ಲಿ ಕಮ್ಯುನಿಸ್ಟರಿಗೆ ಜೈ ಎಂದಿದ್ದ ಇದೇ ಅಯ್ಯರ್ ಇದೀಗ ಕೋಲ್ಕತಾದಲ್ಲಿ ದೀದಿಗೆ ಬಹುಪರಾಕ್ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ನಾಟ್ ಓನ್ಲಿ ಮಣಿಶಂಕರ್ ಅಯ್ಯರ್, ಬಹುತೇಕ ಕಾಂಗ್ರೆಸ್ನಲ್ಲಿ ಕೆಲವು ಸೀನಿಯರ್ಸ್ ಈಗ ರಾಹುಲ್ ಗಾಂಧಿ ನಾಯಕತ್ವದ ವಿಚಾರವಾಗಿ ಅಪಸ್ವರವನ್ನ ಎತ್ತುತ್ತಿದ್ದಾರೆ, ವಿರೋಧವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವವನ್ನ ಕಾಂಗ್ರೆಸ್ನಲ್ಲಿಯೇ ಕೆಲವು ನಾಯಕರು ಒಪ್ತಾ ಇಲ್ಲ. ಇವರ ಐಡಿಯಾಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹಿಂಗಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಡ, ಅವರನ್ನ ಪಕ್ಕದಲ್ಲಿ ಕೂರಿಸಿ ಬೇರೆಯವರಿಗೆ ನಾವು ನಾಯಕತ್ವದ ಜವಾಬ್ದಾರಿಯನ್ನ ನೀಡೋಣ ಅಂದಾಗ ಮಾತ್ರ ಕಾಂಗ್ರೆಸ್ಗೆ ಯಶಸ್ಸು ಸಿಗುತ್ತೆ. ಇಲ್ಲ ಅಂದ್ರೆ ರಾಹುಲ್ ಗಾಂಧಿಯಿಂದ ನಮಗೆ ದೊಡ್ಡ ಸೊನ್ನೆಯೇ ಫಿಕ್ಸ್. ಇದನ್ನ ಗಮನಿಸಬೇಕಾಗಿದೆ ಅಂತ ಮಣಿಶಂಕರ್ ಅಯ್ಯರ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಕೆಲವು ಸೀನಿಯರ್ ಲೀಡರ್ಸ್ ಹೇಳ್ತಾ ಇದ್ದಾರೆ. ಇದನ್ನ ಈಗ ಕಾಂಗ್ರೆಸ್ ಕೋರ್ ಯಾವ ರೀತಿ ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕೇಳಿದ್ರಲ್ಲ, ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ. ಕಳೆದ ವಾರ ಕೇರಳದಲ್ಲಿ ನಿಂತು ಪಿಣರಾಯಿಗೆ ಜೈ ಅಂತ ರಾಹುಲ್ ಗಾಂಧಿ ಕುಟುಕಿದ್ದ ಅಯ್ಯರ್ ಈ ವಾರ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿಗೆ ಜೈ ಅಂದಿದ್ದಾರೆ. ರಾಹುಲ್ಗೆ ಬಿಸಿ ತುಪ್ಪವಾದ ಮಣಿಶಂಕರ್ ಅಯ್ಯರ್. ಕೇರಳದಲ್ಲಿ ಪಿಣರಾಯಿ, ಬಂಗಾಳದಲ್ಲಿ ದೀದಿಗೆ ಜೈಕಾರ. ಮಣಿಶಂಕರ್ ಅಯ್ಯರ್ ಎಂಬ ಹಿರಿಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಪಂಚ ರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ಬೆನ್ನೇರಿದ ಭೂತದಂತೆ ರಾಹುಲ್ ಅವರನ್ನ ಟೀಕಿಸುತ್ತಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂದಿದ್ದ ಅಯ್ಯರ್ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೆಂಬಲಿಸಿದ್ದಾರೆ. I want the UDF to come, but I'm afraid as a Gandhian who's required to tell the truth, I cannot see anyone but the LDF coming to power. Now please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಇಂಡಿ ಮೈತ್ರಿಕೂಟಕ್ಕೆ ರಾಹುಲ್ ನಾಯಕತ್ವ ಸರಿಯಲ್ಲ ಅಂತ ಟೀಕಿಸಿರುವ ಅಯ್ಯರ್, ಇಂಡಿ ಬ್ಲಾಕ್ ನಾಯಕತ್ವವನ್ನ ರಾಹುಲ್ ತ್ಯಜಿಸಬೇಕು, ಮೈತ್ರಿಕೂಟದ ನಾಯಕತ್ವವನ್ನ ಬೇರೆ ನಾಯಕರಿಗೆ ಬಿಡಿ ಅಂತ ಒತ್ತಾಯಿಸಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ನಾಯಕರ ಹೆಗಲಿಗೆ ಇಂಡಿ ಕೂಟದ ನಾಯಕತ್ವ ಹೊರಿಸುವ ಸಮಯ ಇದಾಗಿದೆ. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರೇ ಇದಕ್ಕೆ ಸೂಕ್ತ ವ್ಯಕ್ತಿ ಎಂದಿರುವ ಮಣಿಶಂಕರ್ ಅಯ್ಯರ್, ಮಮತಾ ಬ್ಯಾನರ್ಜಿ ಇಂಡಿ ಬಣದ ಅಸಲಿ ನಾಯಕಿಯಾಗಿದ್ದಾರೆ ಅಂತ ಕೊಂಡಾಡಿದ್ದಾರೆ. ಮೈತ್ರಿಕೂಟವು ಐಎನ್ಡಿಐಎಗಳಾಗಿ ಹಂಚಿದೆ ಅಂದಿರುವ ಅಯ್ಯರ್, ಮಮತಾ ಬಿಟ್ರೆ ಸ್ಟಾಲಿನ್ ಇಂಡಿಗೆ ನಾಯಕನಾಗಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಣಿಶಂಕರ್ ಅಯ್ಯರ್ ಹೇಳಿಕೆಯನ್ನ ಸಹಜವಾಗಿಯೇ ಕಾಂಗ್ರೆಸ್ ವಿರೋಧಿಸಿದೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಿಂದ ದೂರವಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ ಅಂತ ಅವರಿಂದ ಅಂತರ ಕಾಯ್ದುಕೊಂಡಿದೆ ಎಂದಿದ್ದಾರೆ. ಬಂಗಾಳದಿಂದ 5 ರಾಜ್ಯಸಭಾ ಸ್ಥಾನಗಳು ಈಗ ಖಾಲಿಯಾಗಿದೆ. ಮಣಿಶಂಕರ್ ಅಯ್ಯರ್ ಇಂತಹ ಹೇಳಿಕೆ ನೀಡಿ ಇಲ್ಲಿಂದ ರಾಜ್ಯಸಭಾ ಸ್ಥಾನ ಪಡೆದುಕೊಳ್ಳುವ ಪ್ರಯತ್ನ ಮಾಡ್ತಿರಬಹುದು ಅಂತ ಆರೋಪ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ರಾಹುಲ್ ಗಾಂಧಿ ಪಾಲಿಗೆ ಮಣಿಶಂಕರ್ ಅಯ್ಯರ್ ಬಿಸಿ ತುಪ್ಪ ಆಗ್ತಾ ಇದ್ದಾರೆ. ಕೇರಳದಲ್ಲಿ ಕಮ್ಯುನಿಸ್ಟರಿಗೆ ಜೈ ಎಂದಿದ್ದ ಇದೇ ಅಯ್ಯರ್ ಇದೀಗ ಕೋಲ್ಕತಾದಲ್ಲಿ ದೀದಿಗೆ ಬಹುಪರಾಕ್ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ನಾಟ್ ಓನ್ಲಿ ಮಣಿಶಂಕರ್ ಅಯ್ಯರ್, ಬಹುತೇಕ ಕಾಂಗ್ರೆಸ್ನಲ್ಲಿ ಕೆಲವು ಸೀನಿಯರ್ಸ್ ಈಗ ರಾಹುಲ್ ಗಾಂಧಿ ನಾಯಕತ್ವದ ವಿಚಾರವಾಗಿ ಅಪಸ್ವರವನ್ನ ಎತ್ತುತ್ತಿದ್ದಾರೆ, ವಿರೋಧವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವವನ್ನ ಕಾಂಗ್ರೆಸ್ನಲ್ಲಿಯೇ ಕೆಲವು ನಾಯಕರು ಒಪ್ತಾ ಇಲ್ಲ. ಇವರ ಐಡಿಯಾಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹಿಂಗಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಡ, ಅವರನ್ನ ಪಕ್ಕದಲ್ಲಿ ಕೂರಿಸಿ ಬೇರೆಯವರಿಗೆ ನಾವು ನಾಯಕತ್ವದ ಜವಾಬ್ದಾರಿಯನ್ನ ನೀಡೋಣ ಅಂದಾಗ ಮಾತ್ರ ಕಾಂಗ್ರೆಸ್ಗೆ ಯಶಸ್ಸು ಸಿಗುತ್ತೆ. ಇಲ್ಲ ಅಂದ್ರೆ ರಾಹುಲ್ ಗಾಂಧಿಯಿಂದ ನಮಗೆ ದೊಡ್ಡ ಸೊನ್ನೆಯೇ ಫಿಕ್ಸ್. ಇದನ್ನ ಗಮನಿಸಬೇಕಾಗಿದೆ ಅಂತ
ಮಣಿಶಂಕರ್ ಅಯ್ಯರ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಕೆಲವು ಸೀನಿಯರ್ ಲೀಡರ್ಸ್ ಹೇಳ್ತಾ ಇದ್ದಾರೆ. ಇದನ್ನ ಈಗ ಕಾಂಗ್ರೆಸ್ ಕೋರ್ ಯಾವ ರೀತಿ ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಒಂದು ವರದಿ ಇದೆ, ನೋಡ್ಕೊಂಬ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕೇಳಿದ್ರಲ್ಲ, ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನು. ಕಳೆದ ವಾರ ಕೇರಳದಲ್ಲಿ ನಿಂತು ಪಿಣರಾಯಿಗೆ ಜೈ ಅಂತ ರಾಹುಲ್ ಗಾಂಧಿ ಕುಟುಕಿದ್ದ ಅಯ್ಯರ್ ಈ ವಾರ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿಗೆ ಜೈ ಅಂದಿದ್ದಾರೆ. ರಾಹುಲ್ಗೆ ಬಿಸಿ ತುಪ್ಪವಾದ ಮಣಿಶಂಕರ್ ಅಯ್ಯರ್. ಕೇರಳದಲ್ಲಿ ಪಿಣರಾಯಿ, ಬಂಗಾಳದಲ್ಲಿ ದೀದಿಗೆ ಜೈಕಾರ. ಮಣಿಶಂಕರ್ ಅಯ್ಯರ್ ಎಂಬ ಹಿರಿಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಪಂಚ ರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ಬೆನ್ನೇರಿದ ಭೂತದಂತೆ ರಾಹುಲ್ ಅವರನ್ನ ಟೀಕಿಸುತ್ತಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂದಿದ್ದ ಅಯ್ಯರ್ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೆಂಬಲಿಸಿದ್ದಾರೆ. I want the UDF to come, but I'm afraid, as a Gandhian who is required to tell the truth, I cannot see anyone but the LDF coming to power. Now, please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಇಂಡಿ ಮೈತ್ರಿಕೂಟಕ್ಕೆ ರಾಹುಲ್ ನಾಯಕತ್ವ ಸರಿಯಲ್ಲ ಅಂತ ಟೀಕಿಸಿರುವ ಅಯ್ಯರ್, ಇಂಡಿ ಬ್ಲಾಕ್ ನಾಯಕತ್ವವನ್ನ ರಾಹುಲ್ ತ್ಯಜಿಸಬೇಕು, ಮೈತ್ರಿಕೂಟದ ನಾಯಕತ್ವವನ್ನ ಬೇರೆ ನಾಯಕರಿಗೆ ಬಿಡಿ ಅಂತ ಒತ್ತಾಯಿಸಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ನಾಯಕರ ಹೆಗಲಿಗೆ ಇಂಡಿ ಕೂಟದ ನಾಯಕತ್ವ ಹೊರಿಸುವ ಸಮಯ ಇದಾಗಿದೆ. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರೇ ಇದಕ್ಕೆ ಸೂಕ್ತ ವ್ಯಕ್ತಿ ಎಂದಿರುವ ಮಣಿಶಂಕರ್ ಅಯ್ಯರ್, ಮಮತಾ ಬ್ಯಾನರ್ಜಿ ಇಂಡಿ ಬಣದ ಅಸಲಿ ನಾಯಕಿಯಾಗಿದ್ದಾರೆ ಅಂತ ಕೊಂಡಾಡಿದ್ದಾರೆ. ಮೈತ್ರಿಕೂಟವು ಐಎನ್ಡಿಐಎಗಳಾಗಿ ಹಂಚಿದೆ ಅಂದಿರುವ ಅಯ್ಯರ್, ಮಮತಾ ಬಿಟ್ರೆ ಸ್ಟಾಲಿನ್ ಇಂಡಿಗೆ ನಾಯಕನಾಗಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಣಿಶಂಕರ್ ಅಯ್ಯರ್ ಹೇಳಿಕೆಯನ್ನ ಸಹಜವಾಗಿಯೇ ಕಾಂಗ್ರೆಸ್ ವಿರೋಧಿಸಿದೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಿಂದ ದೂರವಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ ಅಂತ ಅವರಿಂದ ಅಂತರ ಕಾಯ್ದುಕೊಂಡಿದೆ ಎಂದಿದ್ದಾರೆ. ಬಂಗಾಳದಿಂದ 5 ರಾಜ್ಯಸಭಾ ಸ್ಥಾನಗಳು ಈಗ ಖಾಲಿಯಾಗಿದೆ. ಮಣಿಶಂಕರ್ ಅಯ್ಯರ್ ಇಂತಹ ಹೇಳಿಕೆ ನೀಡಿ ಇಲ್ಲಿಂದ ರಾಜ್ಯಸಭಾ ಸ್ಥಾನ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿರಬಹುದು ಅಂತ ಆರೋಪ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಂಕರ್ ಅಯ್ಯರ್ ಕಾಂಗ್ರೆಸ್ನಿಂದ ದೂರವಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ ಅಂತ ಅವರಿಂದ ಅಂತರ ಕಾಯ್ದುಕೊಂಡಿದೆ ಎಂದಿದ್ದಾರೆ. ಬಂಗಾಳದಿಂದ 5 ರಾಜ್ಯಸಭಾ ಸ್ಥಾನಗಳು ಈಗ ಖಾಲಿಯಾಗಿದೆ. ಮಣಿಶಂಕರ್ ಅಯ್ಯರ್ ಇಂತಹ ಹೇಳಿಕೆ ನೀಡಿ ಇಲ್ಲಿಂದ ರಾಜ್ಯಸಭಾ ಸ್ಥಾನ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿರಬಹುದು ಅಂತ ಆರೋಪ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.